ಗುಂಡ್ಲುಪೇಟೆ ರಾಜಕೀಯದಲ್ಲಿ ಹೊಡಿಬಡಿ ರಾಜಕೀಯ ಶುರುವಾಗಿದೆ. ಹಾಲಿ ಮಾಜಿ ಶಾಸಕರ ನಡುವೆ ಕ್ರೆಡಿಟ್ ಪಾಲಿಟಿಕ್ಸ್ ಟಾಕ್ ವಾರ್ ಶುರುವಾಗಿದೆ. ಕೆರೆಗಳಿಗೆ ನೀರು ತುಂಬಿಸುವ ವಿಚಾರದಲ್ಲಿ ಎಂಎಲ್ಎ ವಿರುದ್ಧ ಮಾಜಿ ಎಂಎಲ್ಎ ಗುಟುರು ಹಾಕಿದ್ದಾರೆ. ಗುಂಡ್ಲುಪೇಟೆ ರಾಜಕೀಯದಲ್ಲಿ ಹೊಡಿಬಡಿ ಪಾಲಿಟಿಕ್ಸ್ ಶುರುವಾಗಿದೆ. ಹಾಲಿ ಮಾಜಿ ಶಾಸಕರ ನಡುವೆ ಕ್ರೆಡಿಟ್ ವಾರ್ಗಳು. ಕೆರೆಗಳಿಗೆ ನೀರು ತುಂಬಿಸುವ ವಿಚಾರದಲ್ಲಿ ಎಂಎಲ್ಎ ವಿರುದ್ಧ ಮಾಜಿ ಎಂಎಲ್ಎ ಆಕ್ರೋಶ. 110 ಕೆರೆ ತುಂಬಿಸುವ ಯೋಜನೆ ನಮ್ಮ ಶ್ರಮ ಎಂದ ಮಾಜಿ ಶಾಸಕ. ಡಿಪಿಆರ್ ಮಾಡಿಸಿದ್ದು ನಾನು, ಕಾಡದಿಂದ ಅನುಮೋದನೆ ಪಡೆದಿದ್ದು ನಾನೇ. ಕ್ರೆಡಿಟ್ ವಾರ್ ಶುರುವಾಗಿದೆ. ಹಣಕಾಸು ಇಲಾಖೆಯಿಂದ ಅನುಮೋದನೆ ಮಾಡಿಸಿದ್ದೆ ನಾನು. ಕ್ರೆಡಿಟ್ ವಾರ್ ಶುರುವಾಗಿರುವಂತಹದ್ದು. ಇದರ ಕ್ರೆಡಿಟ್ ಪಡೆಯಲು ಎಂಎಲ್ಎ ಗಣೇಶ್ ಪ್ರಸಾದ್ ಯತ್ನ ಮಾಡ್ತಾ ಇದ್ದಾರೆ. ಮಾಜಿ ಶಾಸಕ ನಿರಂಜನ್ ಕುಮಾರ್ ಆರೋಪ ಉತ್ತರಿಸ್ತಾರ ಹಾಲಿ ಶಾಸಕ. ಕೆರೆಗಳಿಗೆ ನೀರು ತುಂಬಿಸಿದ್ಯಾರು, ಜನರಿಗೆ ನೀರು ಕುಡಿಸಿದ್ಯಾರು? ಗುಂಡ್ಲುಪೇಟೆ ರಾಜಕೀಯದಲ್ಲಿ ಹೊಡಿಬಡಿ ಪಾಲಿಟಿಕ್ಸ್ ಶುರುವಾಗಿದೆ. ಕೆರೆಗಳಿಗೆ ನೀರು ತುಂಬಿಸುವ ವಿಚಾರದಲ್ಲಿ ಹಾಗಾದ್ರೆ ಟಾಕ್ ವಾರ್, ಕ್ರೆಡಿಟ್ ವಾರ್. ಎಸ್, ಈ ಬಗ್ಗೆ ಎಂಎಲ್ಎ ನಿರಂಜನ್ ಕುಮಾರ್, ಮಾಜಿ ಎಂಎಲ್ಎ, ಅವ್ರೇನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. ಮುಖ್ಯಮಂತ್ರಿಗಳ ಯೋಜನೆಗಳಿಗೆ ಇರುವಂಥದ್ದು ಇಷ್ಟು ಹಂತವನ್ನ ನಾವು ಮುಕ್ತಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅದನ್ನ ಅದಾದ್ಮೇಲೆ ಫೈನಾನ್ಸ್ ಕನ್ಕರೆನ್ಸ್ ಸಿಕ್ಕಿದ ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಹೋಗಬೇಕಾಗಿತ್ತು. ಕ್ಯಾಬಿನೆಟ್ ಮೀಟಿಂಗಲ್ಲಿ ಪಾಸ್ ಆದ್ಮೇಲೆ ಅದು ಟೆಂಡರ್ ಕರೀಲಿಕ್ಕೆ ಇರುವಂಥದ್ದು ಒಂದೇ ಅಂತ ಬಾಕಿ ಇದ್ದದ್ದು. ಅಲ್ಲಿವರೆಗೂ ಅದನ್ನು ತಗೊಂಡು ನಾವು ಮುಗಿಸಿದ್ವಿ. ನಾನು ಮೊದಲೇ ಹೇಳಿದ್ರೆ, ನಾನು ರಾಜಕಾರಣ ನೀರು ತುಂಬುವ ವಿಚಾರದಲ್ಲಿ ರಾಜಕಾರಣ ಮಾಡಬೇಡ ಅಂತ. ನಾವು ಏನ್ ಮಾಡಿದ್ವಿ ಅಂತ ಹೇಳ್ಬೇಕಾದಂತ ಅವಶ್ಯಕತೆ ಇದೆ ಇವತ್ತು. ಯಾಕೆ ನಾವು ಅಷ್ಟೆಲ್ಲ ಮಾಡಿದ್ವಿ ನಾವು. ಹಾಗಾಗಿನೇ ಇವತ್ತು ಹೇಳ್ತಿರುವಂಥದ್ದು. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅದನ್ನ ಅಪ್ರೂವ್ ಕೊಟ್ಟಿದ್ದಾರೆ, ಅನುಮೋದನೆ ಕೊಟ್ಟಿದ್ದಾರೆ. ಅನುಮೋದನೆ ಕೊಟ್ಟ ಮೇಲೆ ಸರ್ಕಾರ ಏನು ಇವತ್ತು 475 ಕೋಟಿ ಇವತ್ತು ಅದು ನಮ್ಮ 430 ಕೋಟಿ ಇತ್ತು, ಈಗ 75 ಕೋಟಿ ಮಾಡಿರ್ತಾರೆ. ಏಕದಮ್ ದುಡ್ಡು ಏನು ಬಿಡುಗಡೆ ಪ್ರಾರಂಭದಲ್ಲಿ ಕೊನೆ ಪಕ್ಷ ಒಂದು 100 ದಿನ ಅದಕ್ಕೆ ಬಿಡುಗಡೆ ಟೆಂಡರ್ ಕೆಲಸ ಪ್ರಾರಂಭ ಆದರೆ ಇಲ್ಲ ಅಂದ್ರೆ ಇದು ಕ್ಯಾಬಿನೆಟ್ ಕಡೆ ಅಂತದ್ದೆಲ್ಲ ಜಾಸ್ತಿ ಆಗಿದೆ. ಈಗ ಆಯ್ತು. ಮುಖ್ಯಮಂತ್ರಿಗಳ ಯೋಜನೆಗಳಿಗೆ ಇರುವಂಥದ್ದು ಇಷ್ಟು ಹಂತವನ್ನ ನಾವು ಮುಕ್ತಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅದನ್ನ ಅದಾದ್ಮೇಲೆ ಫೈನಾನ್ಸ್ ಕನ್ಕರೆನ್ಸ್ ಸಿಕ್ಕಿದ ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಹೋಗಬೇಕಾಗಿತ್ತು. ಕ್ಯಾಬಿನೆಟ್ ಮೀಟಿಂಗಲ್ಲಿ ಪಾಸ್ ಆದ್ಮೇಲೆ ಅದು ಟೆಂಡರ್ ಕರೀಲಿಕ್ಕೆ ಇರುವಂಥದ್ದು ಒಂದೇ ಅಂತ ಬಾಕಿ ಇದ್ದದ್ದು. ಅಲ್ಲಿವರೆಗೂ ಅದನ್ನು ತಗೊಂಡು ನಾವು ಮುಗಿಸಿದ್ವಿ. ನಾನು ಮೊದಲೇ ಹೇಳಿದ್ರೆ, ನಾನು ರಾಜಕಾರಣ ನೀರು ತುಂಬುವ ವಿಚಾರದಲ್ಲಿ ರಾಜಕಾರಣ ಮಾಡಬೇಡ ಅಂತ. ನಾವು ಏನ್ ಮಾಡಿದ್ವಿ ಅಂತ ಹೇಳ್ಬೇಕಾದಂತ ಅವಶ್ಯಕತೆ ಇದೆ ಇವತ್ತು. ಯಾಕೆ ನಾವು ಅಷ್ಟೆಲ್ಲ ಮಾಡಿದ್ವಿ ನಾವು. ಹಾಗಾಗಿನೇ ಇವತ್ತು ಹೇಳ್ತಿರುವಂಥದ್ದು. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅದನ್ನ ಅಪ್ರೂವ್ ಕೊಟ್ಟಿದ್ದಾರೆ, ಅನುಮೋದನೆ ಕೊಟ್ಟಿದ್ದಾರೆ. ಅನುಮೋದನೆ ಕೊಟ್ಟ ಮೇಲೆ ಸರ್ಕಾರ ಏನು ಇವತ್ತು 475 ಕೋಟಿ ಇವತ್ತು ಅದು ನಮ್ದು 430 ಕೋಟಿ ಇತ್ತು, ಈಗ 75. ಎಸ್, ಇದು ಗುಂಡ್ಲುಪೇಟೆಯಲ್ಲಿ ನಡೀತಾ ಇರತಕ್ಕಂತಹ ಒಂದು ರೀತಿಯ ಕ್ರೆಡಿಟ್ ವಾರ್. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಎಂಎಲ್ಎ ನಿರಂಜನ್ ಅವರೀಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಶ್ರಮ ಪಟ್ಟಿರೋರು ಒಬ್ಬರು, ಆದ್ರೆ ಆ ಶ್ರಮದ ಕ್ರೆಡಿಟ್ ಮತ್ತೊಬ್ಬರು ಪಡೆದುಕೊಳ್ತಾರೆ ಅನ್ನೋದಾದ್ರೆ ಅದು ರಾಜಕೀಯವಾಗಿರ್ಲಿ ಮತ್ತೊಂದಾಗಿರ್ಲಿ ಅದು ಸರಿಯಲ್ಲ. ಏನ್ ಹೇಳ್ತೀರಾ ಈ ಬಗ್ಗೆ? ಇಲ್ಲಿ ಕ್ರೆಡಿಟ್ ಅನ್ನೋ ವಿಚಾರಕ್ಕಿಂತನೂ ಈಗ ನಾವೇನು ಶ್ರಮ ಪಟ್ಟಿದೀವಿ ಅನ್ನೋದ್ರ ಬಗ್ಗೆ ಹೇಳುವಂತ ಸನ್ನಿವೇಶ ಇದು.
ಈಗ ನಮ್ಗೆ ಅವಕಾಶ ಇದ್ದಂತ ಸಂದರ್ಭದಲ್ಲಿ ಈಗ ಹಿಂದೆ ಕೆರೆಗಳಿಗೆ ನೀರು ತುಂಬಿಸುವಂತದ್ದು ನಮ್ಮ ತಾಲೂಕಿನಲ್ಲಿ ಬಂದಿದ್ದು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂತ ಸನ್ನಿವೇಶದಲ್ಲಿ. ಅದಾದ ನಂತರ ಹಲೋ ಹೇಳಿ, ಮುಂದುವರಿಸಿ. ಅದಾದ ನಂತರ ಅಲ್ಲಿ 20 ಕೆರೆಗಳಿಗೆ ನೀರು ತುಂಬುವಂತದ್ದಾಯ್ತು. ಅದಾದ್ಮೇಲೂ ಒಂದು 15 ಕೆರೆಗಳಿಗೆ ನೀರು ತುಂಬುವಂತದ್ದು ಮುಂದಿನ ಸರ್ಕಾರ ಬಂದಂತ ಅವಧಿಯಲ್ಲಿ ಆಯ್ತು. ಅದಾದ್ಮೇಲೆ ನಮ್ಗೆ ಅಲ್ಲಿ ಸಿಗ್ದಂತ ರಿಸಲ್ಟ್ ಏನು ಅಂತಂದ್ರೆ, ನಮ್ಮ ಭಾಗದಲ್ಲಿ ಅಂತರ್ಜಲ ಬಹಳ ಕುಸಿದೋಗಿತ್ತು. ಈ ಕೆರೆಗಳಿಗೆ ಕೆಲವು ಕೆರೆಗಳಿಗೆ ನೀರು ತುಂಬಿದಂತ ಸಂದರ್ಭದಲ್ಲಿ ಬಹಳಷ್ಟು ರೈತರುಗಳಿಗೆ ಅನುಕೂಲ ಆಯ್ತು ಅಲ್ಲಿ. ಹಾಗಾಗಿ ನಾವು ಏನು ಯೋಚನೆ ಮಾಡಿದ್ವಿ, ನಮ್ಮ ತಾಲೂಕಿನಲ್ಲಿ ಬರುವಂತ ಎಲ್ಲಾ ಕಟ್ಟೆ ಕೆರೆಗಳಿಗೆ ನೀರು ತುಂಬಿಸಿದ್ರೆ ಇದು ಇಡೀ ತಾಲೂಕಿನಲ್ಲಿ ಎಲ್ಲಾ ರೈತರುಗಳಿಗೆ ಅನುಕೂಲ ಆಗತ್ತೆ ಅಂತೇಳಿ ಯೋಚನೆ ಮಾಡಿ ಅವತ್ತು ನಾವು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ಯೋಜನೆ ರೂಪುಗೊಳಿಸಿದ್ದು. ಅವಾಗ ನಿರ್ಲಕ್ಷ್ಯ ತಯಾರು ಮಾಡಿದಂಥದ್ದು. ಅವಾಗ್ಲೇನೆ ನಾವು ಎಲ್ಲಾ ಪ್ರಮಾಣದ ಏನು ಹಂತಗಳು ಬರ್ತದೆ ಅದೆಲ್ಲವನ್ನೂ ಪೂರೈಸಿದ್ವಿ. ಅವಾಗ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಹೊರತುಪಡಿಸಿ ಅವಾಗ ಕ್ಯಾಬಿನೆಟ್ ಮೀಟಿಂಗ್ಗೂ ಹೋಗ್ಲಿಕ್ಕೆಲ್ಲ ಅವಾಗ ಬಸವರಾಜ ಬೊಮ್ಮಾಯಿನೂ ಒಪ್ಕೊಂಡಿದ್ರು. ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಆಯ್ತು ಇದನ್ನ ಮಾಡೋಣ ಅಂತ ಹೇಳಿ ಒಪ್ಕೊಂಡು ಆ ಹಂತಕ್ಕೂ ಹೋಗಿದ್ದು. ಕ್ಯಾಬಿನೆಟ್ ಮೀಟಿಂಗ್ಗೂ ಅದು ತಲುಪಿತ್ತು. ಆಮೇಲೆ ಎಲೆಕ್ಷನ್ ಡಿಕ್ಲೇರ್ ಆಗುತ್ತೆ ಅಂತ ಹೇಳಿ ಕೊನೆ ಹಂತದಲ್ಲಿ ನಿಂತೋಗಿತ್ತದು. ಈಗ ನಾವು ನಿನ್ನೆ ಏನ್ ಹೇಳಿದ್ವಿ ಅಂತಂದ್ರೆ, ಈಗ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿಗಳು ನಮ್ಮ ಭಾಗದಲ್ಲಿ ಬಂದಂತ ಸಂದರ್ಭದಲ್ಲಿ ಅದನ್ನ ಘೋಷಣೆ ಮಾಡಿದ್ದಾರೆ. ಅದನ್ನ ಸ್ವಂತ ಮಾಡಿದೀವಿ, ನಾವೇನು ಅದನ್ನ ಬೇರೆ ತರದಲ್ಲಿ ಹೇಳ್ದಂಥದ್ದೇನಲ್ಲ. ಅಂದ್ರೆ ನಮ್ಮ ಅವಧಿಯಲ್ಲಿ ನಾವು ಇಷ್ಟೆಲ್ಲಾ ಪ್ರಯತ್ನಗಳನ್ನ ಮಾಡಿದ್ವಿ. ಅದು ಏಕಾಏಕಿ ಒಂದು ಯೋಜನೆ ಜಾರಿಗೊಳಿಸುವಂತದ್ದು ಅಂದ್ರೆ ಒಂದು ಬೆಳಿಗ್ಗೆ ಆಗೋವರೆಗೆ ಆಗ್ಬಿಡ್ತದೆ ಅನ್ನೋ ತರದಲ್ಲಿ ಏನಲ್ಲ. ಅದು ಕಾವೇರಿ ನೀರಾವರಿ ನಿಗಮದ ಬೋರ್ಡ್ ಮೀಟಿಂಗ್ ಏನಿತ್ತು, ಆ ಬೋರ್ಡ್ ಮೀಟಿಂಗ್ಗೂ ಅದನ್ನ ತಗೊಂಡೋಗಿ ಅಲ್ಲೂ ಪಾಸ್ ಮಾಡಿ ಒಂದು 3-4 ಬಾರಿ ನಾವು ಕೆರೆಗಳು ಸೇರಿಸೋ ವಿಚಾರದಲ್ಲಿ ಇಲಾಖೆಯವ್ರ ಜೊತೆ ಎಲ್ಲ ಕೂತು 3-4 ಬಾರಿ ಮೀಟಿಂಗ್ ಮಾಡಿ ಒಂದು ಕೆರೆಗಳು ಬಿಡಬಾರ್ದು, ಅಲ್ಲಿ ಬಿಟ್ಟೋಗ್ಬಾರ್ದು, ಒಂದ್ ಸಣ್ಣ ಕಟ್ಟೆನೂ ಬಿಟ್ಟೋಗ್ಬಾರ್ದು. ಆ ತರದಲ್ಲಿ ಅದನ್ನ ನಾವು ಪ್ಲಾನ್ ಮಾಡಿದಂಥದ್ದು. ಹಾಗಾಗಿ ಇವತ್ತು ಅದು ಆಗಿರೋಂಥ ಸನ್ನಿವೇಶದಲ್ಲಿ ಅದನ್ನ ಹೇಳಿದ್ವಿ ನಾವು, ಇದು ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ವಿ, ಇವತ್ತಾಗಿದೆ, ಬಹಳ ಸಂತೋಷ, ನಮ್ಮ ರೈತರಿಗೆ ಅನುಕೂಲ ಆಗಬೇಕಾಗಿದೆ. ನಮ್ಮ ತಾಲೂಕಿನ ಶಾಸಕರು ಇದಾಗಿದೆ ಅಂತಷ್ಟು ಇಷ್ಟಕ್ಕೆ ಕೈ ಬಿಟ್ಬಿಟ್ಟು ಕೂಡಬಾರ್ದು. ಕ್ಯಾಬಿನೆಟ್ ಅಲ್ಲಿ ಅದು ಅನುಮೋದನೆ ಸಿಕ್ಕಿದೆ ಅಂತಷ್ಟ ಕೂತ್ಬಿಟ್ರೆ ಅದು ಜಾರಿಗೊಂಡಂಗೆ ಅಲ್ಲ. ಅದು ಜಾರಿಗೊಡ್ಬೇಕಾದ್ರೆ ಅದು ಫೈನಾನ್ಸ್ ಇಂದನೂ ಅದು ಹಣ ಬಿಡುಗಡೆ ಆಗುವವರೆಗೂ ಫಾಲೋ ಅಪ್ ಮಾಡಿ, ಹಣ ಬಿಡುಗಡೆ ಆದ್ಮೇಲೆ ಅದು ಟೆಂಡರ್ ಆಗುವಂತದ್ದನ್ನು ನೋಡ್ಕೊಂಡು, ಯಾಕೆಂದ್ರೆ ಈ ಸರ್ಕಾರದಲ್ಲಿ ಈಗ ನಾವು ಕೇಳ್ತಾನೆ ಇದೀವಿ, ಎಷ್ಟೋ ಕೆಲಸಗಳಿಗೆ ಟೆಂಡರ್ ತಗೊಳ್ಳಿಕ್ಕೆ ಕಾಂಟ್ರಾಕ್ಟರ್ಗಳೇ ಮುಂದೆ ಬರ್ತಿಲ್ಲ. ಯಾಕೆ ಅಂತಂದ್ರೆ ಹಣ ಇಲ್ಲ, ಹಣ ಕೊಡಲ್ಲ, ಕೆಲಸ ಮಾಡಿದ್ರು ಹಣ ಕೊಡಲ್ಲ ಅನ್ನೋ ತರದಲ್ಲಿ ಮಾತಿರುವಂತದ್ದು. ಹಾಗಾಗಿ ಎಲ್ಲದ್ರ ಬಗ್ಗೆನೂ ಗಮನ ತಗೊಂಡು ಅದನ್ನ ಕೊನೆಗೆ ಪ್ರಾರಂಭ ಆಗುವವರೆಗೂ ಜವಾಬ್ದಾರಿ ತಗೊಂಡು ಮಾಡ್ಬೇಕು ಅನ್ನೋದು ನಮ್ಮ ಆಗ್ರಹ. ಅಲ್ಲ, ನಿಮ್ಮ ಆಡಳಿತಾವಧಿಯಲ್ಲಿ ನಿಮ್ಮ ಕಾಲಘಟ್ಟದಲ್ಲಿ 110 ಕೆರೆಯನ್ನ ನೀವೇ ಗುರುತಿಸಿದ್ರಿ. ಆದ್ರೆ ಅದಾದ ನಂತರ ಈಗಿನ ಹಾಲಿ MLAಗಳು ಬೇರೆಯೂ ಕೆರೆ ತುಂಬಿಸೋದಕ್ಕೆ ಅರ್ಹ ಆಗಿರ್ತಕ್ಕಂಥ ಕೆರೆಗಳು ಕೂಡ ಹಂಗೆ ಬಿದ್ದಿದ್ದಾವೆ. ಅದರ ಗುರುತಿಸುವ ಪ್ರಯತ್ನಗಳಾಗಿದಾವ ಹಾಲಿ ಶಾಸಕರಿಂದ? ಹಾಲಿ ಶಾಸಕರು ಪಾಪ ಅವ್ರಿಗೆ ಆ ಟೈಮಲ್ಲಿ ನಾವು 110 ಕಟ್ಟೆ ಕೆರೆಗಳು ತುಂಬಿಸುವಂತ ಯೋಜನೆಗೆ ಚಾಲನೆ ಸಿಕ್ಕಿದೆ ಅಂತೆಲ್ಲ ಹೇಳುವಂತ ನಾವ್ ಹೇಳ್ತಾ ಇದ್ವಿ ಅವಾಗ ಅವರು ಗೇಲಿ ಮಾಡಿದ್ರು ಅದನ್ನ. ಅಯ್ಯೋ ನಮ್ ತಾಲೂಕಲ್ಲಿ ಎಲ್ಲಿದೆ 100 ಕೆರೆಗಳೆಲ್ಲಿದೆ, ಕಟ್ಟೆಗಳೆಲ್ಲಿದೆ, ಅಷ್ಟೊಂದು ಎಲ್ಲಿದೆ ಅನ್ನೋ ತರದಲ್ಲಿ ಅವ್ರು ಪ್ರಶ್ನೆ ಮಾಡ್ತಿದ್ರು ಅವಾಗ. ಈಗ ಅವರೇ ಹೇಳುವಂತ ಸನ್ನಿವೇಶ ಬಂತು ನೋಡಿ. ಇದು ನೀವು ಆತರ ಈಗ ಬಿಟ್ಟೋಗುವಂತ ಮಾತೇ ಇಲ್ಲ. ನಾವು ಯಾವ ತರ ಮಾಡಿದ್ವಿ ಅಂದ್ರೆ ಅವಾಗ ಆ ಎಲ್ಲಾ ಭಾಗದ ಲೀಡರ್ಸ್ಗಳನ್ನ ಕರೆದು ಯಾವ್ಯಾವ ಇದ್ರಲ್ಲಿ ಬಿಟ್ಟೋಗಿದೆ, ಯಾವ್ಯಾವ ಕೆರೆ ಸೇರಿಸ್ಬೇಕು ಅಂತೇಳಿ 3-4 ಬಾರಿ ಮೀಟಿಂಗ್ ಮಾಡಿದೀವಿ. ಅವಾಗ ಬಹುತೇಕ ಎಲ್ಲಾ ಕೆರೆಗಳನ್ನೂ ಸೇರಿಸಿದೀವಿ, ಸಣ್ಣ ಕಟ್ಟೆಗಳನ್ನೂ ಬಿಟ್ಟಿಲ್ಲ ಅಲ್ಲಿ. ಆ ತರದಲ್ಲಿ ಅದನ್ನೆಲ್ಲ ಸೇರಿಸಿದ್ವಿ ಅವಾಗ. ಹಂಗಾಗಿ ಅದು ಬಿಡೋ ಪ್ರಶ್ನೆ ಏನ್ ಬಂದಿಲ್ಲ. ನನಗೇನಪ್ಪಾ ಅಂದ್ರೆ ಅವಾಗ ಅವ್ರು ಪ್ರಶ್ನೆ ಮಾಡ್ತಿದ್ರು, ಇಷ್ಟೊಂದು ಇದೆಯಾ, ಎಲ್ಲಿದೆ, ಇಲ್ವೇ ಇಲ್ಲ, ಇವರು ಸುಮ್ನೆ ಹೇಳ್ತಿದಾರೆ, ಸುಳ್ಳು ಹೇಳ್ತಿದಾರೆ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ರು. ಈಗ ಅವರೇ ಹೇಳ್ತಾ ಇದಾರೆ 110 ಕೆರೆಗಳಿಗೆ ನಾವು ಅನುಮೋದನೆ ತಂದಿದೀವಿ ಅನ್ನೋ ತರದಲ್ಲಿ ಅವರೇ ಹೇಳ್ತಾ ಇದಾರೆ ಈಗ. ಥ್ಯಾಂಕ್ ಯು ನಿರಂಜನ್ ಅವರೇ, ಧನ್ಯವಾದ. ಇಷ್ಟೊತ್ತು ನೀವು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರು. ಒಟ್ಟಾರೆ ಗುಂಡ್ಲುಪೇಟೆಯಲ್ಲಿ ಒಂದು ರೀತಿಯ ಕ್ರೆಡಿಟ್ ವಾರ್ ಶುರುವಾಗಿದೆ. ಹಾಲಿ ಶಾಸಕರ ಶ್ರಮದಿಂದ ಗುರುತಿಸಿದಂತಹ ಕೆರೆಗೆ ಈಗ ಒಂದಷ್ಟು ಗ್ರಾಂಟ್ ಆಗಿರುವಂತಹದ್ದು, ಆ ಗ್ರಾಂಟಿನ ಕ್ರೆಡಿಟ್ ಅನ್ನ
ಹಾಲಿ ಶಾಸಕರು ತೆಗೆದುಕೊಳ್ಳಬಹುದಾ? ಇದು ಸ್ವಾಭಾವಿಕ ಇರತಕ್ಕಂಥ ಆತಂಕಗಳು. ಅದೆಲ್ಲದರ ನಡುವೆ ಗ್ರಾಂಟ್ ಆಯಿತು ಅನ್ನೋ ಕಾರಣಕ್ಕೆ ಸುಮ್ಮನೆ ಕೂತ್ಕೊಳ್ಬಾರ್ದು. ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಕೈಕಟ್ಟಿ ಕೂತ್ಕೊಳ್ಬಾರ್ದು. ಅದು ಜಾರಿಯಾಗಿ ಕೆರೆಗೆ ನೀರು ಹರಿಯುವವರೆಗೂ ಕೂಡ ಅವರ ಪ್ರಯತ್ನಗಳಿರಬೇಕು. ಬೇರೆ ಯಾವ ತಕರಾರು ನನಗಿಲ್ಲ ಅಂತ ಹೇಳಿ ಈಗ ಮಾಜಿ ಶಾಸಕರು ನಿರಂಜನ್ ಅವರು ಫ್ರೀಡಮ್ ಟಿವಿ ಜೊತೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು. ಸಿಕ್ಕಿದ ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಹೋಗಬೇಕಾಗಿತ್ತು. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಪಾಸ್ ಆದ್ಮೇಲೆ ಅದು ಟೆಂಡರ್ ಕರೀಲಿಕ್ಕೆ ಇರುವಂಥದ್ದು ಒಂದೇ ಅಂತ ಬಾಕಿ ಇದ್ದದ್ದು. ಅಲ್ಲಿವರೆಗೂ ಅದನ್ನು ತಗೊಂಡು ನಾವು ಮುಗಿಸಿದ್ವಿ. ನಾನು ಮೊದಲೇ ಹೇಳಿದ್ರೆ, ನಾನು ರಾಜಕಾರಣ ನೀರು ತುಂಬುವ ವಿಚಾರದಲ್ಲಿ ರಾಜಕಾರಣ ಮಾಡಬೇಡ ಅಂತ. ನಾವು ಏನ್ ಮಾಡಿದ್ವಿ ಅಂತ ಹೇಳ್ಬೇಕಾದಂತ ಅವಶ್ಯಕತೆ ಇದೆ ಇವತ್ತು. ಯಾಕೆ ನಾವು ಅಷ್ಟೆಲ್ಲ ಮಾಡಿದ್ವಿ ನಾವು. ಹಾಗಾಗಿನೇ ಇವತ್ತು ಹೇಳ್ತಿರುವಂಥದ್ದು. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅದನ್ನ ಅಪ್ರೂವ್ ಕೊಟ್ಟಿದ್ದಾರೆ, ಅನುಮೋದನೆ ಕೊಟ್ಟಿದ್ದಾರೆ. ಅನುಮೋದನೆ ಕೊಟ್ಟ ಮೇಲೆ ಸರ್ಕಾರ ಏನು ಇವತ್ತು 475 ಕೋಟಿ ಇವತ್ತು ಅದು ನಮ್ದು 430 ಕೋಟಿ ಇತ್ತು, ಈಗ 75 ಕೋಟಿ ಮಾಡಿದ್ದಾರೆ. ಏಕದಮ್ ದುಡ್ಡು ಬಿಡುಗಡೆ ಪ್ರಾರಂಭದಲ್ಲಿ ಕೊನೆ ಪಕ್ಷ ಒಂದು 3 ದಿನ ಅದಕ್ಕೆ ಬಿಡುಗಡೆ ಟೆಂಡರ್ ಕೆಲಸ ಪ್ರಾರಂಭ ಆದರೆ ಆದಂಗೆ, ಇಲ್ಲಾಂದ್ರೆ ಇದು ಕ್ಯಾಬಿನೆಟ್ ಅಲ್ಲಿ ಆಯ್ತು ಬಿಟ್ರೆ ಖಂಡಿತ ಮುಂದಕ್ಕೆ ಹೋಗಲ್ಲ. ಎಷ್ಟೋ ಬಜೆಟ್ ಪುಸ್ತಕದಲ್ಲಿ ಬರುವಂತ ಯೋಜನೆಗಳು ಬಂದು ತಲುಪಲ್ಲ, ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಈಗಲೂ ಇಷ್ಟಕ್ಕೆ ಆಗೋಯ್ತು ಅನ್ನೋ ಥರದಲ್ಲಿ ಏನಿಲ್ಲ, ಇನ್ನೂ ಬಹಳ ಜವಾಬ್ದಾರಿ ಇದೆ. ಈಗಿನ ಶಾಸಕರು ಅದನ್ನ ಅರ್ಥ ಮಾಡಿಕೊಂಡು ಮುಂದುವರಿಸುವಂಥದ್ದನ್ನ ಮಾಡಲಿ. ನಮ್ಮ ರೈತರಿಗೆ ನಿಜವಾಗ್ಲೂ ಅನುಕೂಲ ಆಗ್ತದೆ ಈ ವಿಚಾರದಲ್ಲಿ. ಕುಂದಗೋಳ ತಾಲೂಕಿನಲ್ಲಿ ಇದೆಲ್ಲ ಬೆಳೆ ಬೆಳೀಲಿಕ್ಕೆ ರೈತರಿಗೆ ಒಂಥರ ಎಕ್ಸ್ಪೀರಿಯನ್ಸು ಇದೆ, ಉತ್ಸುಕತೆನೂ ಇದೆ. ಇಲ್ಲಿ ಈರುಳ್ಳಿ ಬೆಳಿತೀವಿ, ಬೆಳ್ಳುಳ್ಳಿ ಬೆಳಿತೀವಿ, ಕಮರ್ಷಿಯಲ್ ಆಗಿ ನಾವು ಅರಿಶಿನ ಬೆಳಿತೀವಿ, ಬಾಳೆ ಬೆಳಿತೀವಿ. ಮುಖ್ಯಮಂತ್ರಿಗಳ ಯೋಜನೆಗಳಿಗೆ ಇರುವಂಥದ್ದು ಇಷ್ಟು ಹಂತವನ್ನ ನಾವು ಮುಟ್ಟಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅದನ್ನ ಅದಾದ್ಮೇಲೆ ಫೈನಾನ್ಸ್ ಕನ್ಕರೆನ್ಸ್ ಸಿಕ್ಕಿದ ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಹೋಗಬೇಕಾಗಿತ್ತು. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಪಾಸ್ ಆದ್ಮೇಲೆ ಅದು ಟೆಂಡರ್ ಕರೀಲಿಕ್ಕೆ ಇರುವಂಥದ್ದು ಒಂದೇ ಅಂತ ಬಾಕಿ ಇದ್ದದ್ದು. ಅಲ್ಲಿವರೆಗೂ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಗುಂಡ್ಲುಪೇಟೆ ಹಾಲಿ ಶಾಸಕರಾಗಿರುವಂತ ಗಣೇಶ್ ಪ್ರಸಾದ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಈಗ ಮಾಜಿ ಶಾಸಕರು ಕೂಡ ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರು. ಅವರ ಅಧಿಕಾರ ಅವಧಿಯಲ್ಲಿ 110 ಕೆರೆಗಳನ್ನು ಗುರುತಿಸಲಾಗಿತ್ತು, ಜೊತೆಗೆ ಸರ್ಕಾರಕ್ಕೆ ಒತ್ತಡ ಹಾಕಲಾಗಿತ್ತು. ಅದರ ಭಾಗವಾಗಿ ಈಗ ಗ್ರಾಂಟ್ ಆಗಿದೆ. ಆ ಕ್ರೆಡಿಟ್ ಅಥವಾ ಮತ್ತೊಂದು ಅನ್ನೋದಕ್ಕಿಂತಲೂ ಇದು ಇಲ್ಲಿಗೆ ನಿಂತ್ಕೋಬಾರ್ದು, ಗ್ರಾಂಟ್ ಆದ ಮಾತ್ರಕ್ಕೆ ಕೈಕಟ್ಟು ಕೂತ್ಕೋಬಾರ್ದು, ಅದು ಜಾರಿ ಆಗೋವರೆಗೂ ಹಾಲಿ ಶಾಸಕರು ಅದ್ರ ಜೊತೆ ನಿಂತ್ಕೋಬೇಕು ಅಂತೇಳಿ ಒಂದು ಸಲಹೆ ಕೊಡ್ತಾ ಇದ್ರು. ಏನ್ ಹೇಳ್ತೀರಾ ಈ ಬಗ್ಗೆ? ನೋಡಿದ್ರೆ ಅವರ ವಿಚಾರಕ್ಕೆ ನಾ ಕಾಮೆಂಟ್ ಮಾಡಲ್ಲ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಯ್ತಾ, ಸರ್ಕಾರ ಯಾರಿದೆ, MLA ಯಾರಿದ್ದಾರೆ, ಅವ್ರ ಪ್ರೆಷರ್ ಹಾಕಿದ್ರೆ ಕಾಮಗಾರಿಗಳಾಗಲ್ಲ. ಈಗ ನಮ್ ತಂದೆಯವರು 24 ವರ್ಷ ಶಾಸಕರಾಗಿದ್ರು, ನಮ್ ತಾಯಿಯವರು 1 ವರ್ಷ ಶಾಸಕರಾಗಿ ಸಚಿವರಾಗಿದ್ರು. ಅವ್ರು ತಂದಿದ್ ಕೆಲ್ಸಗಳನ್ನ ಇವ್ರು ಮಾಡಿರೋ ಕೆಲ್ಸಗಳಿಗೂ ಹೋಲಿಕೆ ಮಾಡ್ಲಿಬೇಕಾರೆ ಇವ್ರು ಎಲ್ಲಾರು ನಾನೇ ಮಾಡಿದ್ದು ಅನ್ನಂಗಿದ್ರೆ ಇವ್ರು ಮಾಡ್ಕೊಳ್ಳಿ, ಈಗಲೂ ಇವರೇ ತರ್ಸ್ಕೊಳ್ಳಿ. ಹಾಗಾದ್ರೆ ಈಗ ನಾನು MLA ಆಗಿದ್ದೀನಿ, ನನ್ಗೆ ಅಧಿಕಾರ ಇದೆ, ನಮ್ ಸರ್ಕಾರ ಇದೆ, ನಮ್ ಮುಖ್ಯಮಂತ್ರಿಗೆ ಮೇಲೆ ಒತ್ತಡ ಹೇಳಿದೀನಿ, ಜಲಸಂಪನ್ಮೂಲ ಸಚಿವರು DK ಶಿವಕುಮಾರ್ ಅವ್ರ ಮೇಲೆ ಒತ್ತಡ ಹೇರಿ ನಾನು ಈ ಕಾಮಗಾರಿಗೆ ಅನುಮೋದನೆ ತಂದಿರೋದು. ಇವ್ರು ನಾ ಮಾಡಿದ್ದು ಅಂದ್ರೆ ಇವ್ರು ಏನ್ ಮಾಡಿದ್ದಾರೆ? ಹಂಗಾರೆ ಇವ್ರ ಸರ್ಕಾರದಲ್ಲಿ ಇವ್ರು ಅನುಮೋದಿಸಬಹುದಾಗಿತ್ತಲ್ಲ. ಇವ್ರು ಏನ್ 1 ವರ್ಷ MLA ಆಗಿರ್ಲಿಲ್ವಲ್ಲ, ಇವ್ರು 5 ವರ್ಷ ಶಾಸಕರಾಗಿದ್ರಲ್ಲ, ಇವ್ರದೇ ಸರ್ಕಾರ ಇತ್ತಲ್ಲ, ಇವರೇ ಅವಾಗ್ಲೇ ಪಾಸ್ ಮಾಡಿಸ್ಕೋಬೇಕಾಗಿತ್ತು, ಹೋಗಿ ಒತ್ತಡ ಇರ್ಬೇಕಾಗಿತ್ತು ಮುಖ್ಯಮಂತ್ರಿಗಳ ಮೇಲೆ. ಈಗ ಇವರಿಂದ ನಾ ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾ ಕಲ್ತ್ಕೊಳ್ಳಂಗಿದ್ರು ನಾವು ರಾಜಕೀಯ ಕುಟುಂಬದವ್ರೆ. ನಮ್ ತಂದೆನೂ 5 ಸಲ ಗೆದ್ದಿದ್ರು, ನಮ್ ತಾಯಿನೂ ಗೆದ್ದಿದ್ರು, ನಾನು ನೋಡಿದೀನಿ, ನಮ್ ತಾತನೂ ಚುನಾವಣೆಗಳಿಗೆ ನಿಂತಿದ್ರು,
ನಮ್ಗೆ ಹೆಂಗ್ ರಾಜಕೀಯ ಮಾಡ್ಬೇಕು, ಯಾವ ತರ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ಇವ್ರು ಯಾಕೆ ಈಗ ನಾನ್ ಮಾಡಿದ ಗುದ್ಲಿ ಪೂಜೆಗಳನ್ನ ನನ್ಗೆ ಇವ್ರಷ್ಟು ದರ್ದಿಲ್ಲ ನಾನು. ಇವರು ನಮ್ಮ ತಾಯಿ ತಂದಿದ್ದೆಲ್ಲ ಗುದ್ಲಿ ಪೂಜೆ ಮಾಡ್ಕೊಂಡು ಕೆಲ್ಸಗಳು ಚೇಂಜ್ ಮಾಡ್ಕೊಂಡ್ರು. ನಾನು ಇವತ್ತವರೆಗೂ ಇವ್ರು ತಂದಿರೋ ಒಂದ್ ಅನುದಾನಕ್ಕೂ ನಾನು ಗುದ್ಲಿ ಪೂಜೆ ಮಾಡಿಲ್ಲ. ನಾನು ಆ ಕಾಂಟ್ರಾಕ್ಟರ್ ಗಳಿಗೆ ನೀವು ಕೆಲಸ ಮಾಡ್ಕೊಂಡು ನೀವು ಕಂಪ್ಲೀಟ್ ಮಾಡಿ ಹೋಗಿ ಅಂದಿದ್ದೀನಿ ಹೊರತು ಇನ್ನೊಂದ್ಸಲಿ ಗುದ್ಲಿ ಪೂಜೆ ಮಾಡೋದು ನಾಟಕ ಮಾಡೋದು ನಮ್ಗೆ ಗೊತ್ತಿಲ್ಲ. ಇವರಷ್ಟು ನಮ್ಗೆ ಬರಲ್ಲ. ಇವ್ರು ಯಾರು ಈಗ ಸರಿ ಅನುಮೋದನೆ ಕೊಟ್ಟಿರೋದು ಮುಖ್ಯಮಂತ್ರಿಗಳು ಮಾದೇಶ್ವರನ್ ಬಿಟ್ಟದ ಇದು ವಿಶೇಷ ಸಚಿವ ಸಂಪುಟದಲ್ಲಿ. ಇವ್ರಿಗೆ ಯಾರು ಪ್ರೆಸ್ ಮೀಟ್ ಮಾಡ್ಕೊಂಡು ಅದ್ರ ಬಗ್ಗೆ ಟೀಕೆ ಮಾಡಿ ಪ್ರಶ್ನೆ ಕೇಳಿದವ್ರು ಯಾರು ಇವ್ರಿಗೆ? ಅದು ಅನುಮೋದನೆ ಆಗಿದೆ, ಹೆಂಗ್ ಮಾಡಿಸ್ಬೇಕು ಅನ್ನೋದು ನಮಗೂ ಗೊತ್ತೈತೆ. ನಾವು ಸರ್ಕಾರದಲ್ಲಿ ಒಬ್ಬ ಪ್ರತಿನಿಧಿಯಾಗಿ 2 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ನಮ್ ತಂದೆ ಹೆಂಗ್ ಮಾಡ್ತಿದ್ರು ಅಂತಾನು ನೋಡಿದೀನಿ ದೂರದಿಂದ. ನಮ್ ತಾಯಿಯವ್ರ ಜೊತೆನೂ ನಾನು ರಾಜಕೀಯವಾಗಿ ಬಂದಾಗ ನಾನು ಅವ್ರ ಜೊತೆ ಓಡಾಡಿದೀನಿ. ಹೆಂಗ್ ಕೆಲಸ ಮಾಡಿಸ್ಬೇಕು ಅನ್ನೋದು ನಮಗೂ ಗೊತ್ತೈತೆ. ನಾವ್ ಇವ್ರನ್ನ ಕಲ್ತ್ಕೊಂಡು ನೀರ್ ತರ್ಸ್ಕೊಡೋ ಅವಶ್ಯಕತೆ ಭವಿಷ್ಯ ಇಲ್ಲ ಅನ್ಸ್ತದೆ. ಅವರು ಇನ್ನೊಂದು ಮಾತನ್ನ ಉಲ್ಲೇಖ ಮಾಡಿದ್ರು ಬಹಳ ಸ್ಪಷ್ಟವಾಗಿ. ಅವ್ರಿಗೆ ಯಾವ ತಕರಾರು ಇಲ್ವಂತೆ, ಆದ್ರೆ ಅವರು ಶಾಸಕರಾಗಿದ್ದಾಗ 110 ಕೆರೆಗಳನ್ನ ಗುರುತಿಸುವಾಗ ನನ್ನನ್ನು ಟೀಕೆ ಮಾಡಿದ್ರು ಈಗಿನ ಹಾಲಿ ಶಾಸಕರು ಅಂತ ಹೇಳ್ತಿದ್ರು. ನಾವು ಟೀಕೆ ಮಾಡೋದಲ್ಲ, ನಾವು ಏನ್ ಕೇಳ್ತಿದ್ವಿ ಅಂದ್ರೆ 110 ಕೆರೆ ಕಟ್ಟೆಗಳು ಅಂತ ಹೇಳ್ತಿದ್ರಲ್ಲ, ಎಲ್ಲಿದಾವೆ ಈ ಊರುಗಳ ಹೆಸರು ಹೇಳಿ. ಈಗ ಪಟ್ಟಿಲ್ ಇದೆ. ಈಗ ನಮಗೂ ಪಟ್ಟಿ ಕೊಟ್ಟಿದ್ದಾರೆ, ಇಂಜಿನಿಯರ್ಗಳು ಪ್ಲಾನ್ ಕೊಟ್ಟಿದ್ದಾರೆ, ಹೆಂಗ್ ನೀರ್ ಹೋಗುತ್ತೆ, ಯಾವ ಕೆರೆಗೆ ತುಂಬುತ್ತೆ ಅಂತ. ಅದನ್ನ ಹೇಳಿ ಅಂತಿದ್ದು. ಈಗ ಸುಮ್ನೆ ನಮ್ಮ ಹತ್ರ 10 ಕಾರ್ ಇದೆ ಅಂತೀವಿ, ಕಾರ್ಗಳ ಹೆಸರು ಹೇಳಿ ಅಂತ ಕೇಳ್ತಿದೀವಿ ನಾವ್ ಅಷ್ಟೇ. ನಾವೇನ್ ಇವ್ರ ಹತ್ರ ಇವ್ರು ಮಾಡಕ್ ಆಗಲ್ಲ ಅಥವಾ ಇವ್ರ ಹತ್ರ ಇಲ್ಲ ಅಂತ ನಾವು ಕೇಳ್ತಿಲ್ಲ. ಯಾಕೆ ನಮ್ಗೆ ನಮ್ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಗೊತ್ತಿಲ್ವಾ? ನಾನು 5 ವರ್ಷ ಅಧಿಕಾರ ಇಲ್ದೇದಾಗ್ಲು ಎಲ್ಲಾ ಪ್ರತಿ ಗ್ರಾಮಕ್ಕೂ 3 ಸಲ ಹೋಗಿದ್ದೀನಿ. ಇವ್ರು ನೆಟ್ಟಿಗೆ ಒಂದೊಂದ್ ಗ್ರಾಮಕ್ಕೆ ಒಂದ್ಸಲಿನೂ ಹೋಗಿಲ್ಲ. ಇವರು ಎಷ್ಟೊಂದ್ ಗ್ರಾಮಗಳಿಗೆ ಇವ್ರು ಭೇಟಿನೇ ಕೊಟ್ಟಿಲ್ಲ ಶಾಸಕರಾಗಿದ್ದಾಗ. ನನ್ಗೆ ಹೇಳಕ್ ಬರ್ತಾರಲ್ಲ ಇವ್ರು. ನಾವು ಕೇಳಿದ್ ಅಷ್ಟೇ, ಕೆರೆಗಳು ಎಲ್ಲೆಲ್ಲಿ ಇದಾವೆ ಹೇಳಿದ್ರೆ ನಾವು ಅರ್ಥ ಮಾಡ್ಕೋತೀವಿ, ನಮ್ಗೂ ಗೊತ್ತಾಗ್ಲಿ, ನಮ್ಗೂ ಅದ್ರ ಬಗ್ಗೆ ನಾಲೆಜ್ ಬರ್ಲಿ ಅಂತ ಕೇಳಿದ್ ನಾವು. ನಾವೇನ್ ಕೆರೆಗಳೇ ಇಲ್ಲ, ಎಲ್ಲಿ 110 ಕೆರೆ ಸೃಷ್ಟಿ ಮಾಡಿದ್ರು ಇವ್ರು ಅಂತ ನಾವು ಯಾವತ್ತೂ ಯಾರನ್ನೂ ಪ್ರಶ್ನೆ ಮಾಡಿಲ್ಲ. ಅದ್ರ ಬಗ್ಗೆ ನಾವು ಇದು ಮಾಡಿಲ್ಲ. ಅವ್ರ ಏನೇನ್ ಅರ್ಥ ಮಾಡ್ಕೊಂಡಾರೋ ಗೊತ್ತಿಲ್ಲ. ಆಮೇಲೆ ಅನ್ನೆಸೆಸರಿ ಆಗಿ ಫೇಸ್ಬುಕ್ ಗಳಲ್ಲಿ ಚರ್ಚೆ ಮಾಡಿಸ್ತಾರೆ. ಅದು ನಾವು ಅದಕ್ಕೆಲ್ಲ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ. ನಾನು ಇವತ್ತಿಗೂ ಜನ ನನ್ನ ಆಯ್ಕೆ ಮಾಡಿದ್ದಾರೆ, ಜನಕ್ಕೆ ಕೆಲಸ ಮಾಡ್ಬೇಕು, ಮಾಡ್ಕೊಂಡು ಹೋಗ್ತೀವಿ. ಅದ್ರ ಜನ ತೀರ್ಮಾನ ಮಾಡ್ತಾರೆ. ಕೊನೆಯದಾಗಿ ಗ್ರಾಂಟ್ ಆಯ್ತು, ಇನ್ನು ಕೆರೆಯ ಒಡಲು ಯಾವಾಗ ತುಂಬುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ನೋಡಿದ್ರೆ, ಅದು ಪ್ರೊಸೀಜರ್ ಪ್ರಕಾರ ಈಗ ಗ್ರಾಂಟ್ ಅನುಮೋದನೆ ಕೊಟ್ಟಿದ್ದಾರೆ. ಅದು FGಲು ಪಾಸ್ ಆಗಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಈಗ ನಮ್ಗೆ CO ಆಗ್ಬೇಕು. ಮೊನ್ನೆ ಶುಕ್ರವಾರ ಕ್ಯಾಬಿನೆಟ್ ಮುಗ್ದಿದೆ, ಗುರುವಾರ ಮುಗ್ದಿದೆ. ಶುಕ್ರವಾರ CM ಅಲ್ಲೇ ಇದ್ರು. ಶನಿವಾರ ಭಾನುವಾರ ಗೌರ್ಮೆಂಟ್ ರಜಾ ಇತ್ತು. ಇವತ್ತು ಮಂಡೇ, ತಿರ್ಗಾ ಇವತ್ತು ಗೌರ್ಮೆಂಟ್ ಹಾಲಿಡೇ ಇಲ್ಲ. ಇವತ್ತಿಂದ ನಾವು ಫಾಲೋ ಅಪ್ ಮಾಡಿಸ್ತೀವಿ. ನಾವೇನ್ ಸುಮ್ನೆ ಕೂತಿಲ್ಲ. ಈಗ ನಾನು ಕಾನ್ಸ್ಟಿಟ್ಯೂನ್ಸಿ ಇದ್ರು ನಮ್ಮ PA ಅಲ್ಲಿ ಬೆಂಗಳೂರಲ್ಲಿ ಏನ್ ನಡೀತಿದೆ ಅಂತ ಫಾಲೋ ಅಪ್ ಮಾಡಿಸ್ತೀವಿ. ಇನ್ನೊಂದು 15-20 ದಿನದಲ್ಲಿ ಅದಕ್ಕೆಲ್ಲ ಔಟರ್ ಮ್ಯಾಪ್ ಮಾಡಿ ಏನೇನ್ ಆಗ್ಬೇಕು, ಯಾವಾಗ ಟೆಂಡರ್ ಆಗ್ತದೆ ಎಲ್ಲಾನು ವಿತ್ ಇಷ್ಟು ನಾವು ಫಾಲೋ ಅಪ್ ಮಾಡಿ ಮಾಡಿಸ್ತೀವಿ. ಟೇಕ್ ಇಟ್ಸ್ ಟೈಮ್. ಅದ್ರ ಬಗ್ಗೆ ಏನಿದಿಲ್ಲ. ನನ್ಗೆ ನಾಳೆನೆ ಇನ್ನು 3 ವರ್ಷ ಅವಧಿ ಇದೆ. ಆದಷ್ಟು ಬೇಗ ಇನ್ನೊಂದು ತಿಂಗಳಲ್ಲಿ ಆ ಪ್ರೋಸೆಸ್ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟು ಮಾಡಿಸ್ತೀವಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರಿ. ಒಟ್ಟಾರೆ ಗುಂಡ್ಲುಪೇಟೆಯ ಒಂದು ರೀತಿಯ ಕ್ರೆಡಿಟ್ ವಾರ್ನಲ್ಲಿ ಹಾಲಿ ಮತ್ತು ಮಾಜಿ ಶಾಸಕರು ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಪ್ರತಿ ಕ್ಷೇತ್ರದ ಹಾಲಿ ಮತ್ತು ಮಾಜಿ ಶಾಸಕರ ನಡುವೆ ಇದ್ದೇ ಇರುತ್ತೆ. ಈ ಕ್ಷೇತ್ರದಲ್ಲೂ ಕೂಡ ಅದರಂತೆಯೇ ಈಗ ಶುರುವಾಗಿರುವಂತಹದ್ದು ಒಟ್ಟಾರೆ ಕೆರೆಯ ಒಡಲು ಯಾವಾಗ ತುಂಬುತ್ತೆ, ಕಡೆದಾಗಿ ಕಾಡ್ತಿರೋ ಪ್ರಶ್ನೆ.